ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ನರ್ಸಿಂಗ್ ಪೇಮೆಂಟ್ ಯಾವ ರೀತಿ ಮಾಡಬೇಕಾಗಿದೆ, ನರ್ಸಿಂಗ್ ನಾವು ಪೇಮೆಂಟ್ ಯಾವ ರೀತಿ ಮಾಡಬೇಕು, ಆನ್ಲೈನ್ ಪೇಮೆಂಟ್ ಮಾಡಬೇಕಾ ಅಥವಾ ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕಾ, ಅದು ಪೇ ಮಾಡಬೇಕಾದ್ರೆ ಯಾವೆಲ್ಲ ರೂಲ್ಸ್ಗಳು ಫಾಲೋ ಮಾಡಬೇಕಾಗುತ್ತೆ, ಇದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಾನು ಹೇಳುವ ಪ್ರತಿಯೊಂದು ಸ್ಟೆಪ್ ಬಗ್ಗೆ ನಿಮಗೆ ಗಮನ ಇದ್ದರೆ ನಾನು ಹೇಳುವ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಸ್ಕ್ರೀನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಮಾಹಿತಿ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ಮಾಡಿ, ಅದೇ ರೀತಿ ಡೌನ್ಲೋಡ್ ಮಾಡಿಕೊಂಡು ಹೋಗಿ ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದೇ ಪ್ರಕಾರ ತಿಳಿದುಕೊಳ್ಳಿ, ಓಕೆನಾ. ಇನ್ನೊಂದು ಗಮನಿಸಿ, ಬಹಳಷ್ಟು ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ. ಏನಂದರೆ, ಶುಕ್ರವಾರ ಅಂದರೆ ನಾಳೆ ಗುರುವಾರ ಹಾಗೂ ಶುಕ್ರವಾರ 2 ದಿವಸಗಳು ಮಾತ್ರ ಬ್ಯಾಂಕ್ ಆ್ಯಕ್ಟಿವ್ ಇದೆ. ಬ್ಯಾಂಕ್ ಅಂದರೆ ಬ್ಯಾಂಕ್ ಓಪನ್ ಇರುತ್ತೆ. ಯಾಕಂದರೆ ಶನಿವಾರ ದಿವಸ ಸೆಕೆಂಡ್ ಸ್ಯಾಟರ್ಡೇ ಅಥವಾ ಫೋರ್ತ್ ಸ್ಯಾಟರ್ಡೇನೇ ಸೆಕೆಂಡ್ ಸ್ಯಾಟರ್ಡೇ ಇದೆ. ಆದ ಕಾರಣ ಬ್ಯಾಂಕ್ ರಜೆ ಇರುತ್ತೆ. ಶನಿವಾರದವರೆಗೆ ಕಾಯಬೇಡಿ. ನಿಮ್ಮ ಬ್ಯಾಂಕಿಂಗ್ ಅವರಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಓಕೆನಾ. ಈಗ ಸ್ಟೆಪ್ಗಳನ್ನು ನೋಡಿ. ಒಟ್ಟಿನಲ್ಲಿ ಗುರುವಾರ ಮತ್ತು ಶುಕ್ರವಾರದ ಬ್ಯಾಂಕಿಂಗ್ ಅವರಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಡಿ, ಹಾಗೂ ಕರೆ ಕೂಡ ಮಾಡಬೇಡಿ. ಕರೆ ನಾನು ಭಾಳಷ್ಟು ರಿಸೀವ್ ಮಾಡ್ತಾಯಿಲ್ಲ. ಬೇರೆ ಬೇರೆ ನಾವು ಕ್ಲಾಸಸ್ ತೆಗೆದುಕೊಳ್ತಾ ಇರ್ತೀವಿ. ಆದ ಕಾರಣ ನಾನು ಅದು ಕೂಡ ರಿಸೀವ್ ಮಾಡೋದಿಲ್ಲ, ಓಕೆನಾ. ಇಲ್ಲಿ ಗೂಗಲ್ ಅಲ್ಲಿ KA ಹೋಮ್ ಅಂತ ಟೈಪ್ ಮಾಡಿಕೊಂಡು KA ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ನೋಡಿ, BSc ನರ್ಸಿಂಗ್ BPT BPO BSc AHS ಮೊದಲ ಸುತ್ತಿನ ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ಲಿಂಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಅಡ್ಮಿಷನ್ ಫಾರ್ ದ ನರ್ಸಿಂಗ್ ಕೋರ್ಸಸ್ 2022 ಸೆಂಟ್ರಲೈಸ್ ಅಲಾಟ್ಮೆಂಟ್ ಪ್ರೊಸೆಸ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಫಾರ್ ದ BSc BPO BPT BSc ಅಲೈಡ್ ಹೆಲ್ತ್ ಸೈನ್ಸ್ ರೆಗ್ಯುಲರ್ ಎಂಟ್ರಿ ರೌಂಡ್ 1, ಓಕೆನಾ. ಈ ಎಂಟ್ರಿಯಲ್ಲಿ ನಿಮ್ಮ CET ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ. CET ನಂಬರ್ ಎಂಟ್ರ್ ಮಾಡಿ, ನೀವು ಕ್ಯಾಪ್ಚಾ ಕೋಡ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚಾ ಕೋಡ್ ಕೂಡ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಫಾರ್ ದ BSc BPO ಅಂತ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಅಪ್ಲಿಕೇಶನ್ ಕೊಟ್ಟಿದ್ದಾರಲ್ಲ, ಅದೇ ಅಪ್ಲಿಕೇಶನ್ ನಂಬರಲ್ಲಿ ಎಂಟ್ರ್ ಮಾಡಿ. ಆಮೇಲೆ ಸೀಕ್ರೆಟ್ ಕೀ ಯಾವುದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಅದನ್ನು ಎಂಟ್ರ್ ಮಾಡಿ. ಯಾವುದು ಪಾಸ್ವರ್ಡ್ ಸೆಟ್ ಮಾಡಿದಿರಿ ಈ ನರ್ಸಿಂಗ್ ಅಪ್ಲಿಕೇಶನ್ ಹಾಕಲು, ಯಾವ ಪಾಸ್ವರ್ಡ್ ನೀವು ಆಪ್ಷನ್ ಎಂಟ್ರಿ ಮಾಡಲು ಯಾವ ಪಾಸ್ವರ್ಡ್ ಸೆಟ್ ಮಾಡಿದಿರಿ ಆ ಪಾಸ್ವರ್ಡಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ತಕ್ಷಣ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಅಲಾಟ್ಮೆಂಟ್ ಆ್ಯಂಡ್ ಅಕೌಂಟಿಂಗ್ ಸೆಟ್ಟಿಂಗ್ ಅಂತೇಳಿ ಈ ರೀತಿ ಒಂದು ಓಪನ್ ಆಗುತ್ತೆ. ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜಲ್ಲಿ ತೋರಿಸುತ್ತೆ. ಅಲಾಟ್ ಈ ವಿದ್ಯಾರ್ಥಿಯ ಅಲಾಟ್ ಆಗಿರೋದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ BH ರೋಡ್ ತುಮಕೂರು ಅಂತ ಇಲ್ಲಿ ಸೆಲೆಕ್ಟ್ ಆಗಿದೆ. BSc ನರ್ಸಿಂಗ್ ರುಪೀಸ್ ಇಲ್ಲಿ ತೋರಿಸ್ತಾ ಇರೋದು 500 ರೂಪಾಯಿ ಮಾತ್ರ ಇಲ್ಲಿ ತೋರಿಸ್ತಾ ಇದೆ. 500 ರೂಪಾಯಿ ಚಲನ್ ಪೇಮೆಂಟ್ ಮಾಡಬೇಕಾಗುತ್ತೆ. 500ರಲ್ಲಿ ಇಲ್ಲಿ ಎಷ್ಟಿರುತ್ತೆ ಅಷ್ಟು ಪೇ ಮಾಡಬೇಕಾಗುತ್ತೆ ಕಂಪಲ್ಸರಿ. ಇದು ಗೌರ್ಮೆಂಟ್ ಫೀ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಲು ಬರೋದಿಲ್ಲ, ಓಕೆ. 500 ಪೇ ಮಾಡಿ. ಉಳಿದ ಅಮೌಂಟು ಎಷ್ಟಿರುತ್ತೆ ಅನ್ನೋ ಬಗ್ಗೆ ಅಲ್ಲಿ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಲು ಹೋಗ್ತಿರಲ್ಲ ಅದರಲ್ಲಿ ಅವರು ಡೆವಲಪ್ಮೆಂಟ್ ಚಾರ್ಜ್ ಎಷ್ಟಿದೆ ಅದ್ರ ಬಗ್ಗೆ ಹೇಳಿ ತೆಗೆದುಕೊಳ್ತಾರೆ. ಮಿನಿಮಮ್ ಎಷ್ಟಿದೆ ಅನ್ನೋದು ಅಷ್ಟು ಅಂದಾಜಾಗಿ ಹೇಳಲು ಬರೋದಿಲ್ಲ, ಓಕೆನಾ. ಇದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದ ತಕ್ಷಣ ಕೆಳಗಡೆ ನಿಮಗೆ ಹಾಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಡೌನ್ಲೋಡ್ ಚಲನ್ ಆ್ಯಂಡ್ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಇದೆ. ಚಾಯ್ಸ್ ಎಂಟ್ರಿ ಇದರಲ್ಲಿ ಕೊಟ್ಟಿರೋದಿಲ್ಲ, ಓಕೆನಾ. ಡೌನ್ಲೋಡ್ ಚಲನ್ ಅಂದ್ರೇನು, ಡೌನ್ಲೋಡ್ ಮಾಡ್ಕೋಬೇಕು. ಚಲನ್ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಅದು ನಾನು ಆಪ್ಷನ್ ಯಾವ ರೀತಿ ತೋರಿಸುತ್ತೆ ಅದನ್ನು ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಗಮನಿಸಿ, ಅಭ್ಯರ್ಥಿಗಳು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಪೇಮೆಂಟ್ ಮಾಡಿದ 2 ಗಂಟೆ ನಂತರ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಬಂದ ತಕ್ಷಣ ನೀವೆಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ನೀವು ಕಾಲೇಜಿಗೆ ಅಡ್ಮಿಷನ್ ಪಡೆಯಬೇಕಾಗುತ್ತೆ, ಓಕೆನಾ. ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ನಿಮಗೆ ಚಲನ್ ಪೇಮೆಂಟ್ ಮಾಡಿದ 2 ಗಂಟೆ ನಂತರ ಬರುತ್ತೆ. ಈಗ ಇದು ಡೌನ್ಲೋಡ್ ಚಲನ್ ಅಂತ ಕ್ಲಿಕ್ ಮಾಡಿ ನೋಡಿ. ಚಲನ್ ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ NEFT RTGS IMPS ಚಲನ್ ಪೇಮೆಂಟ್ ಇನ್ ಎನಿ ಬ್ಯಾಂಕ್ಸ್ ಅಂತ ಇದೆ. ನಿಮ್ಮ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಇದನ್ನು ಪೇಮೆಂಟ್ ಮಾಡಬಹುದು. ನಿಮ್ಮ ಚಲನಲ್ಲಿ ಎಷ್ಟು ಫೀ ಇದೆ, ಎಷ್ಟು ಅಮೌಂಟಲ್ಲಿ ಚಲನಲ್ಲಿ ಬಂದಿದೆ ಅಷ್ಟೇ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು IMPS RTGS NEFT ಪೇಮೆಂಟ್ ಫಾರ್ ದ ಎನಿ ಬ್ಯಾಂಕ್ ಆಫ್ ಅಕೌಂಟ್ಸ್ ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆ. ಇನ್ನೊಂದು IMPS RTGS NEFT ಪೇಮೆಂಟ್ ಫಾರ್ ಎನಿ ಬ್ಯಾಂಕ್ ಅಕೌಂಟ್ ಟು IDBI ಬ್ಯಾಂಕ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಸಮೀಪದ ಬ್ಯಾಂಕ್ಗಳು ಸಿಗೋದು ಹೆಚ್ಚಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ.
ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೋದು. ನೀವು ಯಾವುದೇ ಬ್ಯಾಂಕಿನಿಂದ ಪೇಮೆಂಟ್ ಮಾಡ್ಬೋದು. ಓಕೆನಾ, ಇದು ಮೇಲಿನ ಆಪ್ಷನನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಕೂಡ ತೋರಿಸುತ್ತೇನೆ ಯಾವ ರೀತಿ ಚಲನ್ ಇರುತ್ತೆ ಅನ್ನೋದು. ಓಕೆನಾ, ಒಂದನೇದೇನೆಂದರೆ ಒಂದನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು, ಎರಡನೇ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಎರಡರಲ್ಲಿ ಒಂದು ಚಲನನ್ನು ಮಾತ್ರ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ. ಇದೊಂದು ವಿದ್ಯಾರ್ಥಿಯ ಚಲನ್ ಇರೋದಂತ ಅವ್ರ ಹೆಸರು ನಾನು ಇದರಲ್ಲಿ ತೋರಿಸ್ತಲ್ಲ. ನಿಮಗೆ ಇದೇ ರೀತಿ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಚಲನಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇ ಅಮೌಂಟ್ ನಿಮಗೆ ಬ್ಯಾಂಕಿನಲ್ಲಿ ತುಂಬೋದಿರುತ್ತೆ. ಬ್ಯಾಂಕಿನಲ್ಲಿ ತುಂಬೋ ವಿಧಾನ ಅಂದರೆ ಕೆಲವೊಂದು ಬ್ಯಾಂಕಿನಲ್ಲಿ ಅಮೌಂಟ್ ತೆಗೆದುಕೊಂಡು ಡೈರೆಕ್ಟಾಗಿ ಚಲನ್ ತುಂಬ್ಕೋತಾರೆ. ಇನ್ನೊಂದು ಕಡೆಗಳಲ್ಲಿ RTGS ಮಾಡಂತಾರೆ. RTGS ಅಂದ್ರೆ ಏನು, ನಿಮ್ಮ ಬ್ಯಾಂಕಿನಲ್ಲಿ ಅಮೌಂಟ್ ಇರಬೇಕು, ಆ ಅಮೌಂಟನ್ನು ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ತುಂಬಿ ಅವ್ರಿಗೆ ಕೊಡೋದಿರುತ್ತೆ. ಅದ್ರ ಬಗ್ಗೆ ಬ್ಯಾಂಕಲ್ಲಿ ನೀವು ಹೋದರೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇದರಲ್ಲಿ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದಾ ಅಂತೇಳಿ. ಆನ್ಲೈನಲ್ಲಿ ಪೇಮೆಂಟ್ ಮಾಡಲು ಬರೋದಿಲ್ಲ. ಇದು ಆನ್ಲೈನಲ್ಲಿ ಪೇಮೆಂಟ್ ಮಾಡಲು ಬರೋದಿಲ್ಲ. ಒಂದು ಕಾಪಿ ಚಲನ್ ಬ್ಯಾಂಕಿನವ್ರು ಇಟ್ಕೊಂಡು ನಿಮಗೆ ಒಂದು KEA ಕಾಪಿ ಆ್ಯಂಡ್ ಕ್ಯಾಂಡಿಡೇಟ್ ಕಾಪಿ ನಿಮ್ಗೆ ಕೊಡ್ತಾರೆ. ಆ ಎರಡೂ ಕಾಪಿಗಳನ್ನು ನೀವು ಇಟ್ಕೋಬೇಕಾಗುತ್ತೆ. ಮುಂದೆ ಅಡ್ಮಿಷನ್ ಆರ್ಡ್ರಲ್ಲಿ ಅವರು ಕಾಲೇಜ್ ಕಾಪಿ ತೆಗೆದುಕೊಳ್ತಾರೆ. ಕ್ಯಾಂಡಿಡೇಟ್ ಕಾಪಿ ನಿಮ್ಮ ಹತ್ರನೇ, ನಿಮ್ಮ ಪೂರ್ತಿ ಅಡ್ಮಿಷನ್ ಪ್ರೊಸೆಸ್ ಪೂರ್ತಿ ಮುಗಿದ ತಕ್ಷಣ ಕೂಡ ನಿಮ್ಮ ಹತ್ರನೇ ಕ್ಯಾಂಡಿಡೇಟ್ ಕಾಪಿ ಇಡಬೇಕಾಗುತ್ತೆ. ಯಾಕಂದರೆ ಮುಂದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಅಥವಾ ಲೋನಿಗೆ ಅಪ್ಲೈ ಮಾಡಲು ಅದು ಹೆಲ್ಪ್ ಆಗುತ್ತೆ. ಮುಂದೆ ಹಾಸ್ಟೆಲ್ಗೆ ಅಪ್ಲೈ ಮಾಡಲು ಕೂಡ ಅದನ್ನೇ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ತುಂಬಬೇಕಾಗುತ್ತೆ. ಉಳಿದ ಅಮೌಂಟು ನಿಮಗೆ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತ ಇರುತ್ತೆ. ಅದು ಆ ಕಾಲೇಜಲ್ಲಿ ಹೋದಾಗ ಅದು ಬೇರೆ ಬೇರೆ ಕಾಲೇಜಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯ ಅಮೌಂಟ್ ಇರುತ್ತೆ. ಆ ಅಮೌಂಟ್ ಕೂಡ ಅಲ್ಲಿ ಪೇ ಮಾಡೋದಿರುತ್ತೆ. ಇನ್ನೊಂದು ಏನೇ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ನಾವು ಡಾಕ್ಯುಮೆಂಟ್ ಯಾವ ತೆಗೆದುಕೊಂಡು ಹೋಗಬೇಕು, ನಾವು ಕಾಲೇಜಿಗೆ ಡಾಕ್ಯುಮೆಂಟ್ ಯಾವೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ತಾ ಇರ್ತೀರಾ. ಪ್ರತಿಯೊಬ್ಬರು ತೆಗೆದುಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವೆಲ್ಲ ದಾಖಲಾತಿಗಳಿವೆ ಅದಕ್ಕೆ 2 ಸೆಟ್ ಜೆರಾಕ್ಸ್ ಮಾಡಿಕೊಂಡು ಅದನ್ನೇ 2 ಸೆಟ್ ಅಟೆಸ್ಟೆಡ್ ಕೂಡ ಮಾಡ್ಕೊಳ್ಳಿ. ಒಂದು ಸೆಟ್ ನಿಮ್ಮಲ್ಲಿ ಜೆರಾಕ್ಸ್ ಇಟ್ಕೊಳ್ಳಿ. ಪೂರ್ತಿ ಒಂದು ಸೆಟ್ ಜೆರಾಕ್ಸ್ ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಗಳು ನೀವು ಅಲ್ಲಿ KEಗೆ ಸಬ್ಮಿಟ್ ಮಾಡಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಂದರೆ ನೀವು ಭಾಳಷ್ಟು ಕಮೆಂಟ್ಸ್ಗಳು ಏನಾದರೂ ಬಂದರೆ ಇನ್ನೊಂದು ಸಲ ಯಾವ ಡಾಕ್ಯುಮೆಂಟ್ಗಳು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಹಾಗೂ ಯಾರು ಹೊಸದಾಗಿ ನೋಡ್ತಾ ಇರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿತರೆ ಮುಖ್ಯವಾದಂಥ BMS ಹಾಗೂ ನರ್ಸಿಂಗ್ ಅಪ್ಡೇಟ್ಗಳು ತಕ್ಷಣದಲ್ಲಿ ತಿಳಿದುಕೊಂಡು ಸರಿಯಾದ ಅಪ್ಲಿಕೇಶನ್ ಹಾಕಿಕೊಂಡು ಉತ್ತಮವಾದ ಕಾಲೇಜಿಗೆ ಸೇರ್ಪಡೆಗೊಳ್ಳಿರಿ. ಧನ್ಯವಾದಗಳು.